ಗ್ಲಾಸ್ ಮೇಲೆ ಕಾಲಿಟ್ಟಾಗಲೇ ಒಂದು ಭಯ ಆಗುತ್ತೆ, ಯಾಕಂದರೆ ಕೆಳಭಾಗದಲ್ಲಿ ನಾವು ನೋಡಿದರೆ ದೊಡ್ಡ ಪ್ರಪಾತನೇ ಇದೆ. ಬಟ್ ಒಂದು ಮಡಿಕೇರಿಗೆ ಒಂದು ಪ್ರವಾಸಿಗರಾಗಿ ಮತ್ತು ಒಂದು ಖುಷಿಯಿಂದ ನಾವು ಏನೋ ಒಂದು ಎಂಜಾಯ್ಮೆಂಟ್ ಮಾಡಬೇಕು, ನಮ್ಮ ಈ ಒಂದು ರಜೆ ಸಮಯಗಳಲ್ಲಾಗಿರ್ಬೋದು ಅಥವಾ ಇನ್ನೇನೋ ಒಂದು ವಿಷಯಗಳಲ್ಲಿ ನಾವು ಬಂದು ಖುಷಿಯಾಗಿರಬೇಕು ಅಂತ ಹೇಳಿದರೆ ಅಬ್ಬಿ ಫಾಲ್ಸ್ಗೆ ಹೋಗೋರು ಇಲ್ಲಿ ಬಂದು ಈ ಒಂದು ಸ್ಕೈ ವಾಕಲ್ಲಿ ಹೋಗಿ ಬರ್ಬೋದು. ಇಲ್ಲಿಂದ ನಾವು ಸ್ಟಾರ್ಟ್ ಆದರೆ ಸುಮಾರು ಎಷ್ಟು ದೂರ ಸರ್? ಇಲ್ಲಿಂದ ಅಲ್ಲಿಗೆ ಒಂದು 50 ಫೀಟ್ ಇರ್ಬೋದಾ? 50 ಫೀಟ್ಗಳ ಕಾಲ ಕೆಳಗೆ ಏನಿಲ್ಲ ನೋಡಿ, ಏನಿಲ್ಲ. ಇದು ಪಾತಾಳ, ನೈಜ ಪಾತಾಳ ಇಲ್ಲಿ ಸಿಗ್ತಾ ಇದೆ. ಇಲ್ಲಿಂದ ಆಚೆಗೆ ನಮಗೆ ಚಾನೆಲ್ ಕೊಟ್ಟಿದ್ದಾರೆ, ಬಟ್ ಕೆಳಗಿಂದ ಒಳ್ಳೆ ಸಪೋರ್ಟ್ ಇದೆ. ಬಟ್ ಇಲ್ಲಿಂದ ಆಚೆಗೆಲ್ಲ ಒಳ್ಳೆ ಸಪೋರ್ಟ್ ಆ ಕಡೆ ಇದೆ ನೋಡಿ, ಕೆಳಗೆ ನಾವು ನೋಡ್ಬೋದು. ಬಟ್ ಇಲ್ಲಿಂದ ಒಂದು 50 ಮೀಟರ್ ಏನು ಇಲ್ಲ, ಕೆಳಗೆ ನೋಡಿ. ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯವಿಖ್ಯಾತ ಡಿಜಿಟಲ್ ಮೀಡಿಯಾ. ಇವತ್ತಿನ ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂಥ ಸ್ವಾಗತ. ನನ್ನ ಜೊತೆಗೆ ರಕ್ಷಿ ಹಾಗೆಯೇ ಗಿರಿಯಣ್ಣ ಇದ್ದಾರೆ, ಆ ಕಡೆ ಯಶ್ ಇದ್ದಾರೆ. ಇವತ್ತು ನಾವೆಲ್ಲ ಕೂಡ ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿದ್ದೇವೆ. ಮಡಿಕೇರಿ ಪೇಟೆಯಿಂದ 4 ಕಿಲೋಮೀಟರ್, ಹಾಗೆಯೇ ಮಡಿಕೇರಿಯ ಈ ಒಂದು ಜಾಗದಿಂದ ಅಬ್ಬಿ ಫಾಲ್ಸ್ ಅನ್ನುವಂತಹ ಒಂದು ಫೇಮಸ್ ಆಗಿರುವಂತಹ ಫಾಲ್ಸ್ನ ಕಡೆಗೆ 3 ಕಿಲೋಮೀಟರ್. ಹಾಗಿದ್ರೆ ನಾನು ಬಂದು ನಿಂತಿರ್ತಕ್ಕಂತಹ ಜಾಗ ಇವತ್ತು ಯಾವುದು ಅಂತ ಹೇಳಿದ್ರೆ ಇದು ನಂದಿಮೊಟ್ಟೆ ಜಂಕ್ಷನ್ ಅಂತ. ಮತ್ತೊಂದು ಹೆಸರು ಕೂಡ ಇದೆ, ಇದು ಅಬ್ಬಿ ಫಾಲ್ಸ್ ಜಂಕ್ಷನ್ ಅಂತ ಕೂಡ ಇಲ್ಲಿಗೆ ಹೆಸರಿದೆ. ಸೊ ಇಲ್ಲಿಗೆ ಯಾಕೆ ಬಂದಿದ್ದೇನೆ ಅಂತ ಹೇಳಿದ್ರೆ ಕಳೆದ ಕೆಲವು ದಿನಗಳಿಂದ ಮಡಿಕೇರಿ ಅವರಲ್ಲದೆ ಬೇರೆ ಬೇರೆ ಕಡೆಯವರೆಲ್ಲ ತುಂಬಾನೇ ಈ ಒಂದು ಜಾಗದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಲ್ಲಿ ಮತ್ತೊಂದು ಸ್ಕೈ ವಾಕ್ ನಿರ್ಮಾಣವಾಗಿದೆ, ಅಂದರೆ ಗಾಜಿನ ಮೇಲೆ ನಾವು ನಡ್ಕೊಂಡು ಹೋಗೋದಕ್ಕೆ ಅವಕಾಶಗಳಿದೆ. ಸಾಕಷ್ಟು ಮಡಿಕೇರಿಯಲ್ಲಿ ಹಿಂದೆ ಕೂಡ ಬೇರೆ ಕಡೆಯಲ್ಲಿ ನಿರ್ಮಾಣವಾಗಿತ್ತು, ಅಂದರೆ ಅದು ನಾವು ವಿರಾಜಪೇಟೆ ಹೋಗುವಂಥ ಜಾಗದಲ್ಲಿ ನಿರ್ಮಾಣ ಆಗಿತ್ತು. ಆದರೆ ಈ ಬಾರಿ ಮಡಿಕೇರಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ಒಂದು ಸ್ಕೈ ವಾಕ್ ಅಂದರೆ ಗ್ಲಾಸ್ ವಾಕ್ ಹೇಗಿದೆ ಅಂತ ಹೇಳೋದ್ರ ಬಗ್ಗೆ ಡೀಟೇಲ್ ಅನ್ನು ಕೊಡೋದಕ್ಕೆ ನಿಮಗೆ ಬಂದಿದ್ದೇನೆ. ಬಹಳ ದೂರದಿಂದ ಬಂದಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಅದ್ಭುತವಾಗಿ ನಿರ್ಮಾಣವಾಗಿದೆ ಅಂತ ಅರ್ಥ. ಎರಡೂ ಕಡೆಗಳಲ್ಲಿ ನಾವು ನೋಡಬಹುದು ಒಂದು ಅತ್ಯುತ್ತಮವಾಗಿರುವಂಥ ಪಾರ್ಕಿಂಗ್ ವ್ಯವಸ್ಥೆಗಳು ಇಲ್ಲಿದೆ. ಮತ್ತು ಇಲ್ಲಿಗೆ ಬಂದ ನಂತರ ಸ್ಕೈ ವಾಕ್ ಆದಮೇಲೆ ನಾವು ಅಬ್ಬಿ ಫಾಲ್ಸ್ ಕೂಡ ಹೋಗ್ಬೋದು, ಈ ಕಡೆಗೆ ಮಂದಲ್ಪಟ್ಟಿ ಕೂಡ ಹೋಗೋದಕ್ಕೆ ಅವಕಾಶಗಳಿದೆ. ಒಂದು ಅದ್ಭುತವಾಗಿರುವಂಥ ಸ್ಕೈ ವಾಕ್ ಅಂದರೆ ಗ್ಲಾಸ್ ವಾಕ್ ಮಡಿಕೇರಿಯಲ್ಲಿ 2ನೇ ಬಾರಿಗೆ ನಿರ್ಮಾಣವಾಗಿದೆ. ಅಂದರೆ ನಮ್ಮ ಇಡೀ ದೇಶದಲ್ಲಿ ಇರತಕ್ಕಂತಹ ಕೆಲವು ಗ್ಲಾಸ್ ವಾಕ್ಗಳಲ್ಲಿ ಇದು ಕೂಡ ಫೇಮಸ್. ಅಂದರೆ ಇಲ್ಲೊಂದು ಸ್ಪೆಷಾಲಿಟಿ ಬೇರೆಯೇ ಇದೆ, ಒಂದು ಒಳ್ಳೆ ರೀತಿಯ ವ್ಯವಸ್ಥೆಗಳೊಂದಿಗೆ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಸಮಯ ವ್ಯರ್ಥ ಬೇಡ, ರಾತ್ರಿ ಸಮಯಕ್ಕೆ ಬಂದಿದ್ದೀವಿ. ಕಂಪ್ಲೀಟ್ ಆಗಿ ಲೈಟಿಂಗ್ಸ್ನ ಮೂಲಕ ಜಗಮಗಿಸ್ತಾ ಇದೆ. ಹಾಗಿದ್ರೆ ಈ ಒಂದು ನಂದಿಮೊಟ್ಟೆಯಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ಮಡಿಕೇರಿಯ ಫೇಮಸ್ ಆಗಿರ್ತಕ್ಕಂಥ ಸ್ಕೈ ವಾಕ್ ಅಂದರೆ ಗ್ಲಾಸ್ ವಾಕ್ ಹೇಗಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋ ಬನ್ನಿ. ಎಸ್, ನಾವು ಪಾರ್ಕಿಂಗ್ ಮಾಡಿ ಇಲ್ಲಿ ಸ್ಕೈ ವಾಕ್ ಒಳಗೆ ಎಂಟ್ರಿ ಆದಾಗ ಇಲ್ಲೇ ನಮ್ಮ ಸ್ಕೈ ವಾಕಿನ ಪಕ್ಕದಲ್ಲೇ ಇರ್ತಾರೆ ನೋಡಿ, ಕೌಂಟ್ರ್ ಇದೆ. ಸೊ ಒಬ್ಬನಿಗೆ 300 ರೂಪಾಯಿ, ಬಿಲೋ 12 ಅಂದರೆ 12 ವರ್ಷಕ್ಕಿಂತ ಕೆಳಭಾಗ ಇದ್ದರೆ 200 ರೂಪಾಯಿ, 12 ವರ್ಷಕ್ಕಿಂತ ಮೇಲ್ಪಟ್ಟರೆ 300 ರೂಪಾಯಿಯನ್ನು ಕೊಟ್ಟು ಈ ಒಂದು ಸ್ಕೈ ವಾಕ್ಗೆ ನಾವು ಬರ್ಬೋದು. ಎಂಟ್ರಿ ಆದ ಕೂಡಲೇ ನಮ್ಮ ಜೊತೆ ಇಲ್ಲಿ ಕೌಂಟ್ರ್ ಇದೆ, ಇಲ್ಲಿ ಟಿಕೆಟನ್ನು ಮಾಡಿಕೊಂಡು ನಂತರ ಇಲ್ಲಿ ನೋಡಿ ಈ ಕಡೆಯಲ್ಲಿ ನಮ್ಮ ಸ್ಕೈ ವಾಕ್ಗೆ ಹೋಗೋದಂತ. ಜೊತೆಯಲ್ಲಿ ಒಟ್ಟಾರೆಯಾಗಿ ಎಲ್ಲ ಸ್ಟಾಫ್ಗಳು ಕೂಡ ಇಲ್ಲಿ ಅವರದೇ ಆಗಿರುವಂಥ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ. ಎಸ್, ನಂದಿಮೊಟ್ಟೆಗೆ ಬಂದು ಅಲ್ಲಿ ಪಾರ್ಕಿಂಗ್ ಎಲ್ಲ ಮಾಡಿ ಅಲ್ಲಿ ಟಿಕೆಟ್ ಕೌಂಟರ್ನಲ್ಲಿ ಟಿಕೆಟನ್ನು ಪಡ್ಕೊಂಡು ಬಳಿಕ ಚಪ್ಪಲಿಯನ್ನು ತೆಗೆದಿಟ್ಟು ನಾವು ಈ ಕಡೆ ಬರಬೇಕು. ಎಂಟ್ರಿ ಆದಾಗಲೇ ಒಂದು ಹೊಸತಾಗಿರ್ತಕ್ಕಂಥ ಫೀಲಿಂಗನ್ನು ನಮಗೆ ಇಲ್ಲಿ ಕೊಡುತ್ತೆ. ಫಸ್ಟಿಗೆ ನಾವು ಆ ಕಡೆ ಹುಲ್ಲು ಹಾಸಿನ ಒಂದು ಹೊದಿಕೆ ಇದೆ ನೋಡಿ, ಅಂದರೆ ಒಂದು ಮ್ಯಾಟ್ ಇದೆ, ಅದರಿಂದ ನಮ್ಮ ಗ್ಲಾಸ್ ಮೇಲೆ ಕಾಲಿಟ್ಟಾಗಲೇ ಒಂದು ಭಯ ಆಗುತ್ತೆ, ಯಾಕಂದರೆ ಕೆಳಭಾಗದಲ್ಲಿ ನಾವು ನೋಡಿದರೆ ದೊಡ್ಡ ಪ್ರಪಾತನೇ ಇದೆ. ಬಟ್ ಒಂದು ಮಡಿಕೇರಿಗೆ ಒಂದು ಪ್ರವಾಸಿಗರಾಗಿ ಮತ್ತು ಒಂದು ಖುಷಿಯಿಂದ ನಾವು ಏನೋ ಒಂದು ಎಂಜಾಯ್ಮೆಂಟ್ ಮಾಡಬೇಕು, ನಮ್ಮ ಈ ಒಂದು ರಜೆ ಸಮಯಗಳಲ್ಲಾಗಿರ್ಬೋದು ಅಥವಾ ಇನ್ನೇನೋ ಒಂದು ವಿಷಯಗಳಲ್ಲಿ ನಾವು ಬಂದು ಖುಷಿಯಾಗಿರಬೇಕು ಅಂತ ಹೇಳಿದ್ರೆ ಅಬ್ಬಿ ಫಾಲ್ಸ್ಗೆ ಹೋಗೋರು ಇಲ್ಲಿ ಬಂದು ಈ ಒಂದು ಸ್ಕೈ ವಾಕಲ್ಲಿ ಹೋಗಿ ಬರ್ಬೋದು. ಸೊ ನಾನು ಕೂಡ ಎಂಟ್ರಿ ಆಗಿದ್ದೀನಿ, ಇಲ್ಲಿ ಗಿರಿಯಣ್ಣ ಕೂಡ ಇದ್ದಾರೆ, ನಮ್ಮ ರಕ್ಷಿ ಕೂಡ ಇದ್ದಾರೆ, ನಮ್ಮ ವಿಡಿಯೋಗ್ರಾಫರ್ ಎಷ್ಟೊಂದು ಫುಲ್ ಹೆದರೋಗಿದ್ದಾರೆ. ಸೊ ಎನಿವೆ ಸಾಕಷ್ಟು ಮಂದಿ ಪ್ರವಾಸಿಗರು ಆ ವ್ಯೂ ಪಾಯಿಂಟಲ್ಲಿ, ಎಂಡಿಂಗ್ ವ್ಯೂ ಪಾಯಿಂಟಲ್ಲಿ ಹೋಗಿ ನಿಂತು ನೋಡ್ತಾರೆ ನೋಡಿ. ಅಲ್ಲಿಗಿಂತ ಆಚೆ ನಾವು ಫುಲ್ ಒಳ್ಳೆ ಪ್ರಕೃತಿಯನ್ನು ಎಂಜಾಯ್ ಮಾಡೋದಕ್ಕೆ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಜಾಗ ನಾನು ಭಾವಿಸ್ಕೊಳ್ತೀನಿ. ಸೊ ಸಮಯ ವ್ಯರ್ಥ ಬೇಡ, ನಾನು ಕೂಡ ಹೋಗ್ತೀನಿ, ನನ್ನ ಜೊತೆಗೆ ನೀವು ಬನ್ನಿ. ಈ ಸ್ಕೈ ವಾಕಿನ ನಾನು ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಅದಕ್ಕಿಂತ ಮೊದಲು ಈ ಸ್ಕೈ ವಾಕಿನ ಬಗ್ಗೆ ಮತ್ತೆ ಇಲ್ಲಿ ನಮ್ಮ ನಂದಿಮೊಟ್ಟೆಯಲ್ಲಿ ಆರಂಭವಾಗಿರತಕ್ಕಂಥ ಒಂದು ಅದ್ಭುತವಾಗಿರುವ ಪ್ರವಾಸಿಗರ ಮೆಚ್ಚಿನ ತಾಣದ ಬಗ್ಗೆ ಇಲ್ಲಿ ಒಂದು ಮ್ಯಾನೇಜ್ಮೆಂಟನ್ನು ನೋಡ್ಕೊಳ್ತಿರ್ತಕ್ಕಂಥ ದೇವಯ್ಯ ಅಂತಿದ್ದಾರೆ. ಸರ್ ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದೆ. ಓಕೆ, ಒಂದು ಒಳ್ಳೆ ಪ್ರವಾಸಿಗರಿಗೆ ಮತ್ತೊಮ್ಮೆ ಮಡಿಕೇರಿ ಕೈ ಬಿಸಿ ಕರೆಯೋ ಥರ ಮಾಡಿದಿರಿ. ಸೊ ಈ ಒಂದು ಸ್ಕೈ ವಾಕ್ ಪ್ರಾರಂಭ ಆಗಿರೋದು ಯಾವಾಗಿಂದ ಅಂತ? ಲಾಸ್ಟ್ ಸಂಡೇ ಅಂದರೆ 5th. ಓಕೆ, ಮೇ 5ಕ್ಕೆ ಮಾಡಿದ್ರಿ. ಹೌದೌದು. ಓಕೆ, ಇಲ್ಲಿ ಇದೇ ಒಂದು ಜಾಗದಲ್ಲಿ ಮಾಡೋದಕ್ಕೆ ಏನು ಕಾರಣ ಅಂತ ನಿಮಗೆ?
ವ್ಯೂ ಚಂದ ಇದೆ, ಹಸಿರು ಇದೆ. ಹೌದು. ಮತ್ತೆ ಒಂದು ನಿಮಗೊಂದು ಆಕಾಶನೇ ಕೆಳಗೆ ಬಂದ ಫೀಲ್ ಆಗುತ್ತೆ ನಿಮಗೆ. ಬೆಳಿಗ್ಗೆ ಬಂದ್ರೆಲ್ಲ ತುಂಬಾ ಚಂದ ಇರ್ತದೆ, ಆಕಾಶ ಕೆಳಗೆ ಇರ್ತದೆ, ನೀವು ಮೇಲೆ ಇರ್ತೀರ, ಮೋಡಗಳೆಲ್ಲ ಕೆಳಗಡೆ ಮಂಜು ಇರ್ತದೆ. ಓಕೆ ಸರ್, ಇದು ನೆಲದಿಂದ ಎಷ್ಟು ಹೈಟ್ ಅಲ್ಲಿ ಇದೆ? ನೆಲದಿಂದ ಅಪ್ರಾಕ್ಸಿಮೇಟ್ 230 ಅಡಿ ಎತ್ತರದಲ್ಲಿದೆ. ಓಕೆ, ಅಂದ್ರೆ ಇದರ ಲೆಂತ್ ಎಷ್ಟಿದೆ ಇವಾಗ? 180 ಇದೆ. ಓಕೆ, ಇಲ್ಲಿಗೆ ಬರತಕ್ಕಂತ 12 ವರ್ಷದ ಕೆಳಭಾಗದವರಿಗೆ 200 ರೂಪಾಯಿ ಅಂತ ಹೇಳಿದ್ರೆ, 12 ವರ್ಷದ 5 ವರ್ಷದ ಕೆಳಗೆ ಫ್ರೀ. ಓಕೆ. 12 ವರ್ಷದಿಂದ ಫ್ರೀ ಕೊಡ್ತಾ ಇದ್ದೀರಾ? ಇಲ್ಲ, 5ರಿಂದ 12 ವರ್ಷವರೆಗೆ 200 ರೂಪಾಯಿ, 12 ವರ್ಷದಿಂದ ಮೇಲ್ಪಟ್ಟು 300 ರೂಪಾಯಿಯನ್ನು ಮಾಡ್ತಾ ಇದ್ದೀರಾ. ಏಕಕಾಲಕ್ಕೆ ಈ ಒಂದು ಗ್ಲಾಸ್ ಬ್ರಿಡ್ಜ್ ಮೇಲೆ ಅಂದ್ರೆ ಸ್ಕೈ ವಾಕ್ ಮೇಲೆ ಎಷ್ಟು ಜನಕ್ಕೆ ಬರೋದಕ್ಕೆ ಅವಕಾಶಗಳಿದೆ ಅಂತ? 50 ಜನರು ಹೋಗ್ಬೋದು ಸರ್. ಆದ್ರೆ ನಾವೀಗ 50 ಜನರು ಹೋದ್ರೆ ಅಲ್ಲಿ ಕ್ರೌಡ್ ತುಂಬಾ ಆಗುತ್ತೆ, ಅವರಿಗೊಂದು ಪ್ರೈವಸಿ ಸಿಗೋದಿಲ್ಲ, ಫೋಟೋಗ್ರಾಫ್ ತೆಗಿಲಿಕ್ಕೆ ಆಗೋದಿಲ್ಲ, ಒಂದು ವಾತಾವರಣ ಎಂಜಾಯ್ ಮಾಡಕ್ ಆಗೋದಿಲ್ಲ. ಆದ್ದರಿಂದ ನಾವು ಈಗ ಒಂದು 15ರಿಂದ 20 ಜನರನ್ನ ಬಿಡ್ತಾ ಇದ್ದೀವಿ. ಓಕೆ, 15ರಿಂದ 20 ಜನ ಬಿಟ್ಟ ನಂತರ ಅವ್ರಿಗೆ ಎಷ್ಟು ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಬಹುದು ಅಂತ? ಇಲ್ಲ, 10 ನಿಮಿಷ ಟೈಮ್ ಕೊಡ್ತೀವಿ. ಯಾಕಂದ್ರೆ ಕ್ರೌಡ್ ಜಾಸ್ತಿ ಇರುತ್ತೆ. ಅಬ್ಬಿ ಫಾಲ್ಸಿಗೆ ಹೋಗೋರು ಮತ್ತೆ ಮಾಂದಲ್ಪಟ್ಟಿ ಹೋಗೋರು ಮ್ಯಾಕ್ಸಿಮಮ್ ಜನ ಇಲ್ಲಿ ಇದನ್ನೊಂದು ನೋಡಿ ಇದರದೊಂದು ಆನಂದವನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿಂದ ನೋಡ್ಲಿಕ್ಕೆ ತುಂಬಾ ಚಂದ ಇದೆ. ಮಾಂದಲ್ಪಟ್ಟಿ ಕಾಣ್ತದೆ ಇಲ್ಲಿಂದ, ಕೋಟೆ ಬೆಟ್ಟ ಕಾಣ್ತದೆ ಇಲ್ಲಿಂದ. ಸೊ ಈ ಎಲ್ಲ ಜಾಗ ನೋಡ್ಲಿಕ್ಕೆ ತುಂಬಾ ಚಂದ ಇದೆ ಅಲ್ವಾ? ಓಕೆ, ಬೆಳಿಗ್ಗೆ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ, ಸಂಜೆ ಎಷ್ಟು ಗಂಟೆವರೆಗೆ ಇರುತ್ತೆ? ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 7ವರೆಗೆ ಓಪನ್ ಇದೆ. ಓಕೆ, ಇವತ್ತು ಬರ್ತಕ್ಕಂಥ ಪ್ರವಾಸಿಗರಿಗೆ ಒಂದು ಒಳ್ಳೆ ಪಾರ್ಕಿಂಗ್ ವ್ಯವಸ್ಥೆಗಳಿದೆ. ಜೊತೆಗೆ ಬರ್ತಕ್ಕಂಥ ಎಲ್ಲರಿಗೂ ಕೂಡ ಅಬ್ಬಿ ಫಾಲ್ಸ್ಗೆ ಹೋಗ್ಬೋದು, ಮಾಂದಲ್ಪಟ್ಟಿ ಕೂಡ ಹೋಗೋದಕ್ಕೆ ಅವಕಾಶಗಳನ್ನು ತಾವು ಕಲ್ಪಿಸಿದ್ರೆ, ಅಂದ್ರೆ ಒಂದು ಒಳ್ಳೆ ಜಾಗದಲ್ಲಿ ಇದನ್ನು ಮಾಡಿದಿರಿ. ಸೊ ಇವಾಗ ಆರಂಭ ಆಗಿ ಇಷ್ಟು ದಿನದಲ್ಲಿ ಹೇಗಿದೆ ಪ್ರವಾಸಿಗರ ರೆಸ್ಪಾನ್ಸ್ ಅಂತ? ಗುಡ್ ರೆಸ್ಪಾನ್ಸ್. ಈಗ ಹತ್ತುವಾಗ ಅವ್ರು ಹೇಳ್ತಾರೆ 300 ರೂಪಾಯಿ, ಅಯ್ಯೋ ತುಂಬಾ ಜಾಸ್ತಿ ಆಯ್ತು ಅಂತ. ಬಟ್ ಇಳಿದು ಬರುವಾಗ ಅವ್ರು ಹೇಳ್ತಾರೆ ವರ್ತ್ ಫಾರ್ ಮನಿ ಅಂತ. ವರ್ತ್ ಫಾರ್ ಮನಿ, ತುಂಬಾ ಎಂಜಾಯ್ ಮಾಡಿದ್ವಿ, ಇಲ್ಲಿ ತುಂಬಾ ಚಂದ ಇದೆ, ವರ್ತ್ ಫಾರ್ ಮನಿ ಅಂತ ಹೇಳ್ತಾರೆ. ಈ ಒಂದು ಗ್ಲಾಸ್ ಬ್ರಿಡ್ಜ್ ಇವಾಗ ವಯನಾಡಲ್ಲೂ ಇದೆ, ಸೊ ಮಡಿಕೇರಿಯಲ್ಲೂ ಇದೆ. ಬಟ್ ಈ ಒಂದು ಸ್ಕೈ ವಾಕ್ ಅಲ್ಲಿ ಏನು ಸ್ಪೆಷಾಲಿಟಿ ಅಂತ ಉಳಿದದಕ್ಕಿಂತ ಅಂತ ಹೇಳಿದ್ರೆ, ಈಗ ಕೊಡಗಿನ ಯಾವ ಮೂಲೆಗೆ ಹೋದ್ರು ಒಂದೊಂದು ವ್ಯಾಲಿಯಿಂದ ನೋಡಿದ್ರೆ ಒಂದೊಂದು ತರ ಡಿಫ್ರೆಂಟ್ ವ್ಯೂಸ್. ಇಲ್ಲಿ ನೋಡಿದ್ರೆ ಒಂದು ಡಿಫ್ರೆಂಟ್ ವ್ಯೂ, ರಾಜ್ ಸಿಟಿನ ನೋಡಿದ್ರೆ ಒಂದು ಡಿಫ್ರೆಂಟ್ ವ್ಯೂ, ಇನ್ನೊಂದು ಕಡೆ ಹೋದ್ರೆ ಡಿಫ್ರೆಂಟ್ ವ್ಯೂ. ಸೊ ಇಲ್ಲಿದೊಂಥರ ಡಿಫ್ರೆಂಟ್ ಆಗಿ ನೋಡ್ತದೆ. ವಿಸ್ತಾರವಾಗಿ ತುಂಬಾ ಬೆಟ್ಟಗಳು, ವ್ಯಾಲಿಗಳು ಕಾಣ್ತದೆ ನಿಮಗೆ. ಅದೇ ಇಲ್ಲಿದೆ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಸೊ ಒಂದು ಅದ್ಭುತವಾಗಿರ್ತಕ್ಕಂತಹ ಸ್ಕೈ ವಾಕ್ ನಾವು ಕೂಡ ಬಂದಿದ್ದೀವಿ. ಸೊ ವೀಕ್ಷಕರಿಗೆ ಕೂಡ ತೋರಿಸೋದಕ್ಕಿದ್ದೀವಿ. ಸೊ ನೋಡೋಣ ಹೇಗಿದೆ ಅಂತ. ಮಡಿಕೇರಿಗೆ ಬಂದಾಗ ಈ ಒಂದು ನಂದಿ ಮೊಟ್ಟೆಯಲ್ಲಿ ಇರ್ತಕ್ಕಂಥ ಈ ಒಂದು ಸ್ಕೈ ವಾಕ್ ಕೂಡ ಬನ್ನಿ, ನಿಜವಾಗೂ ಅದ್ಭುತವಾದ ಫೀಲಿಂಗ್ ಸಿಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಯಾಕಂದ್ರೆ ನಾನು ಕೂಡ ಆಚೆ ಹೋಗಿ ಅದನ್ನು ನೋಡ್ತೀನಿ. ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಿ, ಥ್ಯಾಂಕ್ ಯು ಸೋ ಮಚ್ ಸರ್. ಬನ್ನಿ. ಇವಾಗ ನಾನು, ದೇವಯ್ಯ ಅವರು, ನಮ್ಮ ತಂಡ, ಬೇರೆ ಎಲ್ಲರೂ ಕೂಡ ಸುಮಾರು 250 ಅಡಿ ಎತ್ತರದಲ್ಲಿದ್ದೀವಿ. ಭೂಮಿಯಿಂದ 250 ಅಡಿ ಎತ್ತರದಲ್ಲಿದ್ದೇವೆ. ಕೆಳಗೆ ನೋಡಿದ್ರೆ ಫೀಲ್ ಆಗುತ್ತೆ ಎಷ್ಟು ದೊಡ್ಡ ಆಳ ಇದೆ ಅಲ್ಲ ಸರ್, ಸಖತ್ ಆಳ ಇದೆ ಮಾತ್ರ. ಲೈಫ್ ಅಂದರೆ ಏನಾದರೂ ಒಂದು ನಾವು ಚಾಲೆಂಜಿಂಗ್ ಆಗಿ ತಗೊಳ್ಳೇಬೇಕು. ಈ ರೀತಿ ಬೇರೆ ಬೇರೆ ಸ್ಕೈ ವಾಕ್ ಅಂದರೆ ಇದೆ. ಆ ಸ್ಕೈಯಲ್ಲಿ ಅಂದರೆ ನಾವು ಮೋಡದ ಒಳಭಾಗದಲ್ಲಿ ಆಕಾಶದಲ್ಲಿ ಹೋಗ್ತಾ ಇದ್ದೀವಿ ಅನ್ನುವಂಥ ಫೀಲ್ ಇಲ್ಲಿ ಬಂದೇ ಬರುತ್ತೆ. ಸೊ ಅಲ್ಲಿಂದ ಇಲ್ಲಿ ಬಂದ ತಕ್ಷಣ ಒಂದು ಸ್ವಲ್ಪ ನಮಗೆ ಆ ಒಂದು ಫೀಲ್ ಇದೆ, ನಾವು ಮೋಡದ ಮೇಲೆ ಹೋಗ್ತಾ ಇದ್ದೀವಿ ಅಂತ ಹೇಳುವಂಥ ಫೀಲ್ ಇದ್ದೇ ಇದೆ. ಬಹಳ ಬ್ಯೂಟಿಫುಲ್ ಇದೆ. ಹಾಗೆ ಇಲ್ಲೊಂದು ಸಲ ನೋಡಿ,
ನಾವಿಲ್ಲಿ ವ್ಯೂ ಪಾಯಿಂಟ್ಗೆ ಬಂದ ಕೂಡಲೇ ನಮಗೆ ಇಲ್ಲೊಂದು ಮೇಲೆ ಒಂದು ಮತ್ತೊಂದು ಏನೊಂದು ಪೋರ್ಷನ್ ಇದೆ ನೋಡಿ, ಅದು ಇನ್ನೂ ಹೈಟಲ್ಲಿ ಕೊಟ್ಟಿದ್ದಾರೆ. ಅದು ಏಕೆ ಅಂತ ದೇವ ಅವರು ಮತ್ತೊಂದು ಹೇಳಿದ್ದಾರೆ, ಅಲ್ಲಿ ಹೋಗಿ ಹೇಳ್ತೀರಾ? ಎಸ್, ಇಲ್ಲಿ ಬಂದಾಗ ನೋಡಿ, ಸಂಜೆ ಟೈಮಲ್ಲಿ ಬಂದಾಗ ಲೈಟಿಂಗ್ಸ್ನಿಂದ ಜಗಮಗಿಸ್ತಾ ಇದೆ, ಮರಗಳೆಲ್ಲ ಕೆಳಗಿದೆ, ಎಷ್ಟೋ ಎತ್ತರದ ಮರ ನಮ್ಮ ಕೆಳಭಾಗದಲ್ಲಿದೆ. ಸೊ ಇದೆಲ್ಲ ಫೀಲ್ ಕೆಳಗೆ ನೋಡಿದರೆ ಕೆಲವರಿಗಂತೂ ಭಯ ಆಗೇ ಆಗುತ್ತೆ. ಎಸ್ಪೆಷಲಿ ನಮ್ಮ ಜೊತೆ ಇರುವಂಥ ಯಶ್ ಅವರು ಫುಲ್ ಭಯ ಪಟ್ಟಿದ್ದಾರೆ, ಕಾಲೆಲ್ಲ ಗಿಟ್ ನಡಗ್ತೊಟ್ಟು. ಸೊ ಎನಿವೇ ಬನ್ನಿ, ಇನ್ನೊಂದು ಪೋರ್ಷನ್ಗೆ ಹೋಗುವ, ನಮಗೆ ಭಯ ಎಲ್ಲ ಇಲ್ಲ, ಹೋಗುವ ಬನ್ನಿ. ಇದೊಂದು ನಮ್ಮ ವ್ಯೂ ಪಾಯಿಂಟಲ್ಲಿ ರೌಂಡು. ಹಾಗೇನೆ ಇಲ್ಲಿ ನೋಡಿ, ಆ ಕಡೆಯಲ್ಲಿ ನೋಡಿದರೆ ಮಂದಲ್ಪಟ್ಟಿ, ಇಲ್ಲಿ ನೋಡಿದರೆ ಸರ್ ಕೋಟೆ ಬೆಟ್ಟ, ಈ ಕಡೆ ನೋಡಿದರೆ ಮಡಿಕೇರಿ ವ್ಯೂ ಪಾಯಿಂಟ್. ಸೊ ಎಂಥ ಗಾಳಿ ಮಾರ ಇಲ್ಲಿ, ವಾಹ್! ಈ ಗಾಳಿ ತಕೊಂಡು ಮಡಿಕೇರಿ ಬಂದರೆ ಒಂದು ಒಳ್ಳೆ ಆಮ್ಲಜನಕದ ನಡುವಲ್ಲಿ ನಾವು ನಿಂತಾಗೆ ಆಗುತ್ತಲ್ಲ ಸರ್, ಇದು ಸೂಪರ್ ಇದೆ ಮಾತ್ರ, ಸುಮ್ಮನೆ ಹೇಳೋದಿಲ್ಲ. ನಾವು ಏನೋ ಒಂದು ಎಕ್ಸ್ಪ್ಲೋರ್ ಮಾಡಿದರೆ ಅದರಲ್ಲಿ ಒಂದು ನಿಜ ಅರ್ಥ ಇದ್ದೇ ಇದೆ. ಇರೋದು ಇನ್ನೂ ಇಲ್ಲಿವರೆಗೆ ಬಂದ್ವಾ, ಇರೋದು ಇನ್ನು ನಿಜವಾದ ಎಕ್ಸ್ಪ್ಲೋರ್ ಮಾಡೋಕ್ಕಿರೋದು ಇನ್ನು. ಇಲ್ಲಿ ಒಂದು ಸ್ಟೆಪ್ ಇಟ್ಟಾಗಲೇ ರೋಮಾಂಚನದ ಅನುಭವ ಆಗ್ತಾ ಇದೆ. ಭೂಮಿಗೆ ಅಂದರೆ ಆಕಾಶಕ್ಕೆ ಹತ್ತೋದು ಹೇಗೆ ಅಂತೇಳಿ ಯಾರಿಗೆ ಗೊತ್ತಿರಲಿಲ್ಲಲ್ಲ, ಇದು ಟಾಪ್ ಪ್ಲೇಸ್. ಓ ಇಲ್ಲೇನು ಸ್ವಲ್ಪ ಭಯದ ಫೀಲ್ ಆಗುತ್ತೆ ನನಗೂ. ಬಟ್ ಸ್ವಲ್ಪ ತಲೆಯೆಲ್ಲ ಸುತ್ತಿದಂಗೆ ಆಗುತ್ತಲ್ಲ ನೋಡಿ, ಇಲ್ಲಿ ಕೆಳಗೆ ನೋಡಿ. ಈಗ ಈ ಅಭ್ಯಾಸ ಇಲ್ಲದೆ ಸ್ಥಳಕ್ಕೆ ಬರುವಾಗ ಸ್ವಲ್ಪ ಅದೊಂದು ಫೀಲ್ ಆಗುತ್ತೆ. ಯಾಕಂದ್ರೆ ಇದು ಇನ್ನೊಂದು 20 ಅಡಿ ಮೇಲೆ ಬಂದಿದ್ದೀವಿ, 20-25 ಅಡಿ ಮೇಲೆ ಬಂದಿದ್ದೀವಿ. ಅಂದ್ರೆ 270 ಅಡಿ ಎತ್ತರದಲ್ಲಿ ಇದೀವಿ ಇವಾಗ. 70 ಅಡಿ ಎತ್ತರದಲ್ಲಿ ಇದೀವಿ ನೋಡಿ, ಭೂಮಿಯಿಂದ 270 ಅಡಿ ಎತ್ತರದಲ್ಲಿ ಇದೀವಿ. ಸೊ ನಮಗೆ ದೇವಯ್ಯವರು ಕಂಪ್ಲೀಟ್ ಆಗಿ ಎಲ್ಲ ಕ್ರೌಡ್ಗಳನ್ನ ಹೊರಗೆ ನಿಲ್ಲಿಸಿ ನಮಗೆ ಮಾತ್ರ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲ ಬನ್ನಿ 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 ಸರ್, ಏನಾಗುದಿಲ್ಲ, ಬನ್ನಿ ಬನ್ನಿ ಬನ್ನಿ. ಅಡಿ ಅಂದ್ರೆ 250 ಅಡಿ ಅಲ್ಲಿವರೆಗೆ ಎಲ್ಲ ವ್ಯೂ ಪಾಯಿಂಟ್ ಬರ್ಬೋದು. ಇಲ್ಲಿಗೆ ಬರಬೇಕಿದ್ರೆ ಒಂದು ಸ್ಪೆಷಲ್ ಆಗಿರೋ ಲಾಕ್ ಇದೆ. ಯಾಕೆ ಇದು? ಯಾಕಂದ್ರೆ ಇದು ನಾವು ಬೇಸಿಕಲಿ ಒಂದು ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಅಂತ ಇಟ್ಟಿದ್ದೀವಿ. ಒಂದು ಬರ್ತ್ಡೇ ಫಂಕ್ಷನ್ಸ್, ಕೇಕ್ ಕಟಿಂಗ್ ಮಾಡ್ಲಿಕ್ಕೆ, ಮತ್ತೆ ಆನಿವರ್ಸರಿ ಸೆಲೆಬ್ರೇಷನ್ಸ್, ಪ್ರೀ ವೆಡ್ಡಿಂಗ್ ಶೂಟ್ಸ್, ಇಂಥದಕ್ಕೆ ಮಾಡಿದೀವಿ. ಮತ್ತೆ ಇದ್ರ ಮೇಲೆ ತುಂಬಾ ಜನ ಬರ್ಲಿಕ್ಕೆ ಆಗುದಿಲ್ಲ, 8 ಜನಕ್ಕೆ ನಿಲ್ಬಹುದು. ಹಾಗಾದ್ರೆ 8 ಜನಕ್ಕೆ ಮಾತ್ರ ಅಲೌಡ್. ಸೂಪರ್ ಇದೆ ಮಾತ್ರ. ಇದೊಂದು ನೋಡಿ, ಬರ್ತ್ಡೇ ಸೆಲೆಬ್ರೇಷನ್ ಆಗಿರ್ಬೋದು, ಆನಿವರ್ಸರಿ ಸೆಲೆಬ್ರೇಷನ್ ಆಗಿರ್ಬೋದು, ಪ್ರೀ ವೆಡ್ಡಿಂಗ್ ಶೂಟ್ ಆಗಿರ್ಬೋದು. ಇದು ನಮಗೆ 250 ಅಡಿಗಿಂತ ಮೇಲೆ ಮತ್ತೆ 20 ಅಡಿಯನ್ನು ಸೇರಿಸಬಹುದು. ವೀಕ್ಲಿ 7 ದಿನ ಕೂಡ ಇರುತ್ತಲ್ಲ ಇದು? ವೀಕ್ಲಿ 7 ದಿನ. ಈ ಒಂದು 20 ಫೀಟ್ ಎತ್ತರದಲ್ಲಿ ಏನಾದರೂ ಒಂದು ಸೆಲೆಬ್ರೇಟ್ ಮಾಡಬೇಕು ಅಥವಾ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಬೇಕಿದ್ರೆ ಎಕ್ಸ್ಟ್ರಾ ಚಾರ್ಜಸ್ ಏನಾದರೂ ಇದೆಯಾ ಅಂತ? ಹೌದು ಸರ್, ಇದಕ್ಕೆ ನಾವು ಒಂದು 7-8 ಜನರನ್ನ ಬಿಡ್ಬೋದು ಇದಕ್ಕೆ. ಯಾಕಂದ್ರೆ ಇದು ಕೆಪಾಸಿಟಿ ಜಾಸ್ತಿ ಇದೆ, ಬಟ್ ನಿಮಗೊಂದು ಪ್ರೈವೇಸಿ, ಒಂದು ಕ್ರೌಡೆಡ್ ಆಗ್ಬಿಡ್ತದೆ ಜಾಸ್ತಿ ಆದ್ರೆ. ಒಂದು 7-8 ಜನ ಬಿಡ್ಬೋದು. ಇದಕ್ಕೆ ನಾವು ಒಂದು 3,000 ರೂಪಾಯಿ ಚಾರ್ಜ್ ಮಾಡ್ತೇವೆ. ಬಟ್ ನಮಗೆ ಸ್ಕೈ ವಾಕ್ ನೋಡೋದಕ್ಕೆ ಜಸ್ಟ್ 200 ಅಥವಾ 300 ರೂಪಾಯಿ, ಅಂದ್ರೆ ಏಜ್ ಲಿಮಿಟ್ ಹೇಳಿದ್ದೀನಿ. ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡಬೇಕು ಅಥವಾ ನಾವೇನಾದ್ರೂ ಆನಿವರ್ಸರಿ ಅಥವಾ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಬೇಕಂದ್ರೆ 3,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಇದೆಲ್ಲ ಇಲ್ಲಿ ಇರ್ತಕ್ಕಂಥ ಡೀಟೇಲ್ಗಳು. ಒಳ್ಳೆ ಪಾರ್ಕಿಂಗ್ ಇದೆ, ಹಾಗೇನೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬಹುದು ಅಂತ ಹೇಳಿಕೊಳ್ತಾ ಈ ವಿಡಿಯೋ ಎಂಡ್ ಮಾಡೋಣ. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ನಿಮಗೆ. ಹಾಗೇನೆ ಗಿರಣ್ಣ ನಿಮಗೂ ಥ್ಯಾಂಕ್ ಯು. ಹಾಗೇನೆ ಯಶ್ ಸ್ವಲ್ಪ ಹೆದರ್ತಿದ್ದಾರೆ, ಆದ್ರೂ ಅವರಿಗೂ ಥ್ಯಾಂಕ್ ಯು. ಅವರ ತುರ್ತು ಸಂದರ್ಭದಲ್ಲಿ ರಕ್ಷಿ ಅವರು ಕ್ಯಾಮರಾ ಹಿಡಿದಿದ್ದಾರೆ. ಸೊ ನಿಮಗೂ ಥ್ಯಾಂಕ್ ಯು ಸೋ ಮಚ್. ಮಡಿಕೇರಿಗೆ ಬನ್ನಿ, ಪ್ರವಾಸಿಗರು ಬಂದಷ್ಟು ನಮ್ಮ ಮಡಿಕೇರಿ ಬೆಳೀತದೆ, ನಮ್ಮ ಊರು ನಾಡು ಎಲ್ಲನೂ ಬೆಳೀತದೆ. ಸೊ ಸಣ್ಣ ಅಮೌಂಟಲ್ಲಿ ದೊಡ್ಡ ಫೀಲ್ ನಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಿಕೊಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೇಳ್ಕೊಂಡು ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು, ಬಾಯ್ ಬಾಯ್. ಅಲ್ಲಿವರೆಗೆ ಹೋಗಿ ಒಮ್ಮೆ ಹೋಗಿ ಪ್ಲೀಸ್. ಎಂತ ಹೋಗಿ ಕೆಳಗೆ ನೋಡಿ, ಸ್ವಲ್ಪ ನೋಡಿ ಎಂತ ಇದೆ ಅದರಲ್ಲಿ. ಹೆಂಗೆ ಮೊದಲ ಪಟ್ಟಿಗೆ ಬಾ ಇಲ್ಲಿಂದಲೇ